ಬಾದಾಮಿ ಚಾಲುಕ್ಯರ ಸ್ಟೋರಿ. ಕಲ್ಲಿನಲ್ಲಿ ಕತೆ ಬರೆದವರು ಅಂತ ಯಾರನ್ನಾದ್ರೂ ಕರೀಬೇಕು ಅಂದ್ರೆ ಅದು ಬಾದಾಮಿ ಚಾಲುಕ್ಯರು. ಕಾಲ ಕ್ರಿ.ಶ. 543 ರಿಂದ 753. ರಾಜಧಾನಿ ವಾತಾಪಿ, ಇವತ್ತಿನ ಬಾದಾಮಿ. ಕತೆ ಶುರು ಮಾಡಿದ್ದು ಪುಲಕೇಶಿ 1. ಆದರೆ ಸಾಮ್ರಾಜ್ಯವನ್ನ ಬೆಳಗಿದ್ದು ಪುಲಕೇಶಿ 2. ಅವನು ದಕ್ಷಿಣಾಪಥದ ಚಕ್ರವರ್ತಿ. ಉತ್ತರದಲ್ಲಿ ಹರ್ಷವರ್ಧನನನ್ನ ಸೋಲಿಸಿದ. ಚೀನಾದ ರಾಯಭಾರಿಗಳು ಕೂಡ ಬಾದಾಮಿಗೆ ಬಂದಿದ್ದರು. ಬಾದಾಮಿ ಅಂದ್ರೆ 4 ಕೆಂಪು ಮರಳುಗಲ್ಲಿನ ಗುಹೆಗಳು. ಆದರೆ ಅದು ಕೇವಲ ಗುಹೆ ಅಲ್ಲ, ಅದು 6ನೇ ಶತಮಾನದ ಆರ್ಟ್ ಗ್ಯಾಲರಿ. 1ನೇ ಗುಹೆ ಶಿವನಾಟ್ಯ, 18 ಕೈಗಳ ನಟರಾಜ ಕಲ್ಲನ್ನೇ ನರ್ತಿಸಿದ ಹಾಗಿದೆ. 2ನೇ ಗುಹೆ ವಿಷ್ಣುವರಾಹ ಅವತಾರ, ರಾಕ್ಷಸನನ್ನ ಕೊಂದು ಭೂಮಿ ಎತ್ತೋ ದೃಶ್ಯ. 3ನೇ ಗುಹೆ ಅತಿ ದೊಡ್ಡದು, 18 ಅಡಿ ಎತ್ತರದ ವಿಷ್ಣು ಶೇಷನ ಮೇಲೆ ಮಲಗಿದ್ದಾನೆ. ಗೋಡೆ ತುಂಬ ರಾಮಾಯಣ ಮಹಾಭಾರತದ ಕಥೆ. 4ನೇ ಗುಹೆ ಜೈನ ತೀರ್ಥಂಕರ, ಶಾಂತಿಯ ಪ್ರತೀಕ. ಇದಿಷ್ಟೇ ಅಲ್ಲ, ಐಹೊಳೆ ದೇವಸ್ಥಾನಗಳ ತೊಟ್ಟಿಲು, 120 ದೇವಸ್ಥಾನ, ಪ್ರಯೋಗಗಳ ಜಾಗ, ಪಟ್ಟದಕಲ್ ಯುನೆಸ್ಕೋ ಹೆರಿಟೇಜ್. ಇಲ್ಲೇ ರಾಜರ ಪಟ್ಟಾಭಿಷೇಕ. ಉತ್ತರ ಮತ್ತು ದಕ್ಷಿಣ ಶೈಲಿಯ ದೇವಸ್ಥಾನ ಒಟ್ಟಿಗೆ ಇದೆ. ಚಾಲುಕ್ಯರ ವಿಶೇಷತೆ ಏನು ಗೊತ್ತಾ? ಅವರು ವಾಸ್ತುಶಿಲ್ಪದ ಪ್ರಯೋಗಾಲಯ. ಉತ್ತರ ಭಾರತದ ನಾಗರ ಶೈಲಿ, ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಮಿಕ್ಸ್ ಮಾಡಿ ಹೊಸ ಚಾಲುಕ್ಯ ಶೈಲಿ ಹುಟ್ಟಿಸಿದರು. ಯುದ್ಧದಲ್ಲೂ ಅವರು ಕಡಿಮೆ ಇರಲಿಲ್ಲ. ಪಲ್ಲವರ ಜೊತೆ, ರಾಷ್ಟ್ರಕೂಟರ ಜೊತೆ ಸತತ ಯುದ್ಧ. 753ರಲ್ಲಿ ರಾಷ್ಟ್ರಕೂಟರು ಬಾದಾಮಿ ವಶ ಮಾಡಿಕೊಂಡರು. ಸಾಮ್ರಾಜ್ಯ ಮುಗಿಯಿತು. ಆದರೆ ಕಲ್ಲುಗಳು ಉಳಿದವು. ಇವತ್ತು 2026. ಪ್ರವಾಸಿಗರು ಬಾದಾಮಿ ಕೆರೆ ದಡದಲ್ಲಿ ಕೂತು ಗುಹೆಯಿಂದ ಬರೋ ಸಂಗೀತ ಕೇಳ್ತಾರೆ. ಗೈಡ್ ಹೇಳುತ್ತಾನೆ, ರಾಜರು ಹೋದರು, ಆದರೆ ಅವರ ಕೈಯಿಂದ ಕೆತ್ತಿದ ಕಲ್ಲುಗಳು ಇವತ್ತಿಗೂ ಮಾತಾಡುತ್ತೆ. ನೀತಿ: ಕತ್ತಿ ತುಕ್ಕು ಹಿಡಿಯಬಹುದು, ಆದರೆ ಕಲೆಗೆ ಸಾವು ಇಲ್ಲ.